ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಜಿಕೆವಿಕೆ ಕೃಷಿ ಮೇಳ ನಡೆಯುತ್ತೆ. ಅದು ನವೆಂಬರ್ ಅಲ್ಲೇ ನಡೆಯೋದು. 3 days ಇರುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಇವತ್ತು ಸಂಡೇ ಲಾಸ್ಟ್ ಡೇ. ಮಧ್ಯಾಹ್ನ 3 ಗಂಟೆ 3:15 ಆಗ್ತಾ ಇದೆ. ಸೊ ಈಗ ಹೋಗ್ತಾ ಇದೀವಿ. ಸಡನ್ ಆಗಿ ನಮ್ಮ ಯಜಮಾನ್ರಿಗೆ ನಾಪ್ಕೊಬಂತು, ಜಿಕೆವಿಕೆ ಹೋಗೋಣ. ನೆನ್ನೆ ಮೊನ್ನೆ ಎಲ್ಲ ಹೋಗ್ಬೋದಿತ್ತು, ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಅದಕ್ಕೆ ಇವತ್ತು ಹೋಗೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದೀವಿ. ಸಾಯಂಕಾಲ 6 ಗಂಟೆವರೆಗೂ ಅಷ್ಟೇ ಅನ್ಸುತ್ತೆ, 5-6 ಗಂಟೆವರೆಗೂ. ನೋಡೋಣ, ಎಷ್ಟು ನೋಡೋಕ್ಕಾಗತ್ತೆ ಅಷ್ಟು ನೋಡೋಣ ಅಂತ. ಮುಂಚೆ ಹಳೆ ಮನೆಯಲ್ಲಿದ್ದಾಗ ರೆಗ್ಯುಲರ್ ಆಗಿ ಕಾಯ್ತಾ ಇದ್ವಿ ಯಾವಾಗ ಜಿಕೆವಿಕೆಯಲ್ಲಿ ಕೃಷಿ ಮೇಳ ಹಾಕ್ತಾರೆ ಅಂತ. ಅವಾಗ ಹೋಗ್ತಾ ಇದ್ವಿ. ಸುಮಾರು ಸರಿ ಹೋಗಿದೀವಲ್ಲ ರೀ ಜಿಕೆವಿಕೆಗೆ. ಮತ್ತೆ ಇವನ್ ಪ್ಲಾಂಟ್ಸ್ ತಗೊಂಬರಕ್ಕೆ, ಗೊಬ್ಬರ ತರಕ್ಕೆ, ಗಿಡಗಳು ತರಕ್ಕೆ, ಅಂದ್ರೆ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಅವೆಲ್ಲಾನು ಸಿಗ್ತಾ ಇತ್ತು. ಅದೆಲ್ಲ ತರಕ್ಕೆ ಅಂತ ಹೋಗ್ತಾ ಇದ್ವಿ. ಇಲ್ಲಿಗೆ ಬಂದ್ಮೇಲೆ, ಹೊಸ ಮನೆಗೆ ಬಂದ್ಮೇಲೆ ಬಿಟ್ಬಿಟ್ವಿ. ಫಸ್ಟ್ ಟೈಮ್ ಇಲ್ಲಿಂದ ಹೋಗ್ತಾ ಇರೋದು. ಇಲ್ಲ ಹೋಗಿದ್ವಲ್ಲ ಸ್ಟಾರ್ಟಿಂಗ್ ಮನೆಗ್ ಬಂದ್ ಹೊಸದ್ರಲ್ಲಿ ಒಂದ್ಸರಿ ಅದೇ ಗಿಡಗಳು ತರಕ್ಕೆ, ಗೊಬ್ಬರ ತರಕ್ಕೆ ನಾನು ಒಂದೇ ಸರಿ ಅಂತ ಅನ್ಸುತ್ತೆ. ಆಮೇಲೆ ಇದೇ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೋಗಿದ್ದು ಅವಾಗ ಗಿಡಗಳಿಗೇನೋ ಅಂತ. ಜಿಕೆವಿಕೆಯಲ್ಲಿ ತುಂಬಾ ಚೆನ್ನಾಗಿ ಕೃಷಿ ಮೇಳ ನಡೆಯುತ್ತೆ. ಬರೀ ಕೃಷಿ ಮೇಳ ಅಂತ ಹೆಸರು, ಬಟ್ ಎಲ್ಲಾನು ಸಿಕ್ಕುತ್ತೆ. ತಿಂಡಿಗಳಿಂದ ಹಿಡಿದು, ಬಟ್ಟೆಗಳಿಂದ ಹಿಡಿದು, ನಮ್ಮ ಸ್ಟೇಟ್ ಅಲ್ಲಿ ಯಾವ್ಯಾವ ಊರುಗಳ ಒಂದು ಫೇಮಸ್ ಏನೇನಿರುತ್ತೆ ಅದೆಲ್ಲಾನು ಇಲ್ಲಿ ಒಂದೇ ಇದ್ರಲ್ಲಿ ಸಿಕ್ಬಿಡತ್ತೆ. ನೋಡೋಣ, ಇವತ್ತು ಹೋಗ್ತಾ ಇದೀವಿ, ಹೆಂಗಿರತ್ತೆ ನೋಡೋಣ ಬನ್ನಿ. ಮೇಕೆ, ಕುರಿ, ಕೋಳಿ ಅದೆಲ್ಲಾನು ಇರುತ್ತೆ. ಅದ್ರ ಜೊತೆಗೆ ಮಿಕ್ಕಿದ್ದೆಲ್ಲಾನು ಒಂದೇ ಇದ್ರಲ್ಲಿ ಸಿಕ್ಬಿಡುತ್ತೆ ಅಂತ ಒಂದಿದು ಚೆನ್ನಾಗಿರುತ್ತೆ. ನನಗೆ ಫಸ್ಟ್ ಎಲ್ಲ ತುಂಬಾ ಇಷ್ಟ ಆಗೋದು. ಹೋಗ್ತಾ ಇದ್ವಿ ನಾವು ಬೆಳಿಗ್ಗೆ, ಅಂದ್ರೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ಟು ನಾನು ಇವರು ರೆಡಿಯಾಗಿ ಹೋಗ್ಬಿಡ್ತಾ ಇದ್ವಿ. ಮಕ್ಕಳು ಬರೋಷ್ಟ್ರೊಳಗಡೆ ಮನೆಗೆ ಬಂದ್ಬಿಡ್ತಾ ಇದ್ವಿ ಆ ಥರ. ಬಟ್ ಆಮೇಲೆ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಬಂದಿಲ್ಲ, ಇಲ್ಲ ಹೋಗ್ಬೇಕಂತ ಅನ್ಸಿಲ್ವೋ ಏನೋ ಗೊತ್ತಿಲ್ಲ. ಕೆಲವೆಲ್ಲ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಿದ್ದನ್ನ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ. ಎಷ್ಟೋ ಸರಿ 2 ರೌಂಡ್ ಹೋಗಿ ಬಂದಿದ್ದೀನಿ. 3 ದಿನ ಇರ್ತಾ ಇತ್ತಲ್ಲ, ಫಸ್ಟ್ ಡೇನು ಹೋಗೋದು, ಆಮೇಲೆ ಸೆಕೆಂಡ್ ಡೇ ಇಲ್ಲ ಥರ್ಡ್ ಡೇ ಅಲ್ಲಿ ಮತ್ತೆ ಇನ್ನೊಂದ್ಸರಿ ಹೋಗೋದು. ಯಾಕಂದ್ರೆ ಅಷ್ಟು ದೊಡ್ಡದಿರುತ್ತೆ, ಫುಲ್ಲು ಒಂದು ದಿನದಲ್ಲಿ ಕವರ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡಿದ್ವಲ್ಲ, ಇನ್ನೂ ಇದೆ ಅಲ್ಲ, ಅದು ನೋಡ್ಕೊಂಡ್ ಬರೋಣ ಅಂತ ಕೂಡ ಹೋಗ್ತಾ ಇದ್ವಿ. ಇವ್ರಿಗೆ ಅಗ್ರಿಕಲ್ಚರ್ ಅಂದ್ರೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋದ್ರಿಂದ ಹೋಗ್ತಾ ಇದೆ. ಆಮೇಲೆ ನನಗೆ ಸಕುಲೆಂಟ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಸೊ ಅದರ ಒಂದು ಇದ್ರಾಗಿ ಕೂಡ ನಾವು ಹೋಗ್ತಾ ಇದ್ವಿ. ಸೊ ಹಂಗೆ ಕೂಡ ಜಿಕೆವಿಕೆಯಲ್ಲಿ ಗೊಬ್ಬರ ಸಿಕ್ಕತ್ತೆ, ಎರೆಹುಳು ಗೊಬ್ಬರ ಸಿಕ್ಕತ್ತೆ, ಗಿಡಗಳು ಸಿಕ್ಕತ್ತೆ, ಸೀಡ್ಸ್ ಸಿಕ್ಕತ್ತೆ. ಬನು ಅವ್ರು ಅಲ್ಲೇ ಕೆಲಸ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ. ನಮ್ಮ ನೈಬರ್ ಬನು ಅಂತ ಇದ್ರು, ಬನು ಶಾಸ್ತ್ರಿ ಅಂತ, ಅವರು ಇಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ಈಗಲೂ ಅಲ್ಲೇ ಮಾಡ್ತಾ ಇದಾರೆ ಅಂತ ಅನ್ಕೊಳ್ತೀನಿ ಅಲ್ಲ ರೀ. ಗೊತ್ತಿಲ್ಲ ಈಗ ಅಲ್ಲಿ ಕೆಲಸ ಮಾಡ್ತಾ ಇದಾರ ಇಲ್ವಾ ಅಂತ. ಅವರು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು, ನಾವು ಈ ಕಡೆಗೆ ಬಂದ್ಬಿಟ್ವಿ. ಇಲ್ಲಿ ಜಿಕೆವಿಕೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಸೊ ಓಕೆ, ಈಗ ಜಿಕೆವಿಕೆಗೆ ಹೋಗೋಣ. ಹೆಂಗಿರುತ್ತೆ ಎಕ್ಸಿಬಿಷನ್ ಹೆಂಗಿರುತ್ತೆ ನೋಡೋಣ. ಗಾರ್ಡನ್ಗೆ ಬೇಕಾಗಿದ್ದೆಲ್ಲಾನು ಇಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಬಟ್ ನಾವು ಲೇಟಾಗಿ ಹೋಗ್ತಾ ಇದೀವಿ. ಓಕೆ, ಹೋಗೋಣ ಬನ್ನಿ. ಹೆಂಗಿರುತ್ತೆ, ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಕೂಡ ಇರುತ್ತೆ. ಇವತ್ತು ವೀಕೆಂಡ್ ಅಲ್ಲಿ ಸಖತ್ತು ಕ್ರೌಡ್ ಇರುತ್ತೆ. ಟ್ರಾಫಿಕ್ ಇದೆ. ಒಂದು 10 minutes ಆಯ್ತಾ ನಾವು ಅಲ್ಲಿಂದ ಇಲ್ಲಿಗೆ ಬರಕ್ಕೆ. ಅಷ್ಟೊಂದು ಟ್ರಾಫಿಕ್ ಇದೆ, ಸಂಡೇ ಅಲ್ವಾ. ಎಲ್ಲ ಕ್ರೌಡು ಜಿಕೆವಿಕೆಗೆ ಹೋಗ್ತಾ ಇದೆಯಾ ಅಥವಾ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಇದು ಮಾಲ್ ಆಫ್ ಏಷ್ಯಾ ಇಲ್ಲಿ ಬಂದಿದೆ. ಸದ್ಯ ಸ್ವಲ್ಪ ಕ್ಲಿಯರ್ ಆಯ್ತು, ಎಲ್ಲ ಜಿಕೆವಿಕೆಗೆ ಹೋಗೋ ಥರ ಇದೆ. ಕೃಷಿ ಮೇಳ ವೀಕೆಂಡ್ ಅಲ್ಲಿ ಬರಬಾರ್ದು ಅಂತ ಹೇಳೋದು ನೋಡಿ. ಎಷ್ಟು ಜನ ಇದ್ದಾರೆ, ಎಲ್ರಿಗೂ ಇಂಟ್ರೆಸ್ಟ್ ಏನೋ ಕೃಷಿ ಮೇಳ ಬಗ್ಗೆ. ಕೃಷಿ ಮೇಳ ಅಂದ್ರೆ ಬರೀ ಗಾರ್ಡನಿಂಗ್ ಬಗ್ಗೆ ಇರಲ್ಲ, ಎಲ್ಲಾನು ಸಿಕ್ಕತ್ತೆ. ಒಂದು ಇದ್ರಲ್ಲಿ, ಒಂದು ಜಾಗದಲ್ಲಿ, ಒಂದು ಪ್ಲೇಸ್ ಅಲ್ಲಿ ಎಲ್ಲಾನು ಸಿಕ್ಕತ್ತೆ. ಬಟ್ಟೆಗಳಿಂದ ಹಿಡಿದು, ತಿಂಡಿಗಳಿಂದ ಹಿಡಿದು, ಧಾನ್ಯಗಳು ಎಲ್ಲಾನು ಸಿಕ್ಕತ್ತೆ. ಸೊ ಹಂಗಾಗಿ ಜನಕ್ಕೂ ಒಂದು ಕ್ರೇಜು. ಕೃಷಿ ಮೇಳ ಅಂತಂದ್ರೆ ಬರೀ ಗಾರ್ಡನಿಂಗ್ ಅಲ್ಲ, ಎಲ್ಲಾನು ಸಿಕ್ಕತ್ತೆ ಅಂತ ಬರ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ವೀಕ್ ಡೇಸ್ ಅಲ್ಲಿ ಹೋಗ್ತಾ ಇದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಬಂದ್ಬಿಡ್ತಾ ಇದ್ವಿ, ಅವಾಗ ಕ್ರೌಡ್ ಕಡಿಮೆ ಇರುತ್ತೆ. ಡೇ ಟೈಮಲ್ಲಿ ಅಂದ್ರೆ ಬೆಳಿಗ್ಗೆ ಒಂದು 10 ಗಂಟೆ 11 ಗಂಟೆ ಸುಮಾರಿಗೆ ಹೋದ್ರೆ ಅವಾಗ ಖಾಲಿ ಇರುತ್ತೆ. ಸೊ ಈಗ ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ನಾವು ನೋಡಿ ಇನ್ನೂ ಹೋಗ್ತಾನೆ ಇದೀವಿ ಅಲ್ವಾ ರೀ. ಸೊ ನಾವು ಮೋಸ್ಟ್ಲಿ ಟೈಮಿಂಗ್ಸ್ ಹಾಕಿಲ್ಲಲ್ಲ ಎಲ್ಲೂನು. ಏನ್
ಟೈಮಿಂಗ್ಸ್ವರೆಗೂ ಅಂತ ಹಾಕಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸಾಯಂಕಾಲ 6 ಗಂಟೆವರೆಗೂ, ಇಲ್ಲ ಮೇ ಬಿ ಇನ್ಕ್ರೀಸ್ ಆಗಿದೆಯಾ ಟೈಮು ಗೊತ್ತಿಲ್ಲ. 9 8:30 9 ಗಂಟೆವರೆಗೂ ಇರುತ್ತೆ, ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ 6 ಗಂಟೆ ಅಂತ ಅನ್ಕೊಳ್ತೀನಿ, ಇಲ್ವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಅದಕ್ಕೆ ಈಗಲೂ ಹೋಗ್ತಾ ಇದೆ ಕ್ರೌಡ್. ಆಲ್ರೆಡಿ 4 ಗಂಟೆ ಆಯ್ತು, ಇವಾಗ್ಲೂ ನೋಡಿ ಇಷ್ಟು ಕ್ರೌಡ್ ಇದೆ. ಕಾರ್ ಪಾರ್ಕಿಂಗ್ ಎಷ್ಟು ದೊಡ್ಡ ಜಾಗ, ಅದ್ರಲ್ಲಿ ಅಷ್ಟು ಕಾರ್ಗಳು ಪಾರ್ಕಿಂಗ್ ಮಾಡಿದ್ದಾರೆ. ಬಟ್ ಅಷ್ಟು ಜಾಗ ಮಾಡಿದ್ದಾರೆ, ಇಷ್ಟು ಜನ ಬರ್ತಾರೆ ಅಂತ. ಪಾರ್ಕಿಂಗ್ ಚೆನ್ನಾಗಿದೆ ಜಾಗ. ಇಲ್ಲಿ ಹಾಕಿದ್ದಾರೆ ಕೃಷಿ ಮೇಳಕ್ಕೆ ದಾರಿ. ಬನ್ನಿ ನೋಡೋಣ, ಬಂದಿರೋದೇ ನೋಡ. ನಾನು ಚೆನ್ನಾಗಿದೆ ಅಲ್ಲ. ಸೊ ಈ ಡಸ್ಟ್ ಎಲ್ಲ ಕಡಿಮೆ ಆಗುತ್ತೆ. ಕೃಷಿ ಮೇಳಲ್ಲಿ ಇದೆಲ್ಲಾನು ಸಿಕ್ಕತ್ತೆ, ಅದಕ್ಕೆ ಬರ್ತಾರೆ ಜನ. ಕೃಷಿ ಮೇಳ ಅಂದ್ರೆ ಇದೆ, ಎಲ್ಲಾನು ಸಿಕ್ಕತ್ತೆ ನೋಡಿ. ಇದೇ ಮೇನ್ ಎಂಟ್ರೆನ್ಸ್, ಇಲ್ಲಿ ಕಾಣಿಸ್ತಾ ಇದೆ ಬೋರ್ಡ್, ಕೃಷಿ ಮೇಳ. ಹೋಳಿ ಅದು ನೋಡಿ ಎಷ್ಟು ಚೆನ್ನಾಗಿದೆ. ತರಲ್ಲ ನೋಡಕ್ಕಾಗಲ್ಲ. ಇದು ನೋಡಿ ರೆಡ್ ಸಿಂಗ್. ಹಾಯ್ ಬೇಬಿ, ಇಲ್ಲಿ ನೋಡು ಚೆನ್ನ. ಪಾಪ ಅವಕ್ಕೂ ಒಂಥರ ಸುಸ್ತಾಗ್ಬಿಟ್ಟಿದೆ. ಆನೆ ಇದ್ದಂಗೈತೆ, ಆನೆ ಇದ್ದಂಗೈತೆ ಅದು. ಬಾಹುಬಲಿ ಕಲರ್ ನೋಡಿ. ಇದು ನೋಡಿ, ಇವೆಲ್ಲ ಮೈಸೂರಲ್ಲಿ ಇದೆಲ್ಲಾನು ಇತ್ತಲ್ವಾ, ಈ ತರನೇ ಇದಕ್ಕೆಲ್ಲ ಡೆಕೋರೇಷನ್ ಮಾಡಿ. ಇದೆ ರೀ, ಓ ದೇವ್ರೆ. ದಪ್ಪ ದಪ್ಪ ಮರ ಎಲ್ಲ ಕಟ್ ಮಾಡ್ಬೋದಾ? ಇದು ಆಟ, ಇದು ಗ್ರೈಂಡ್ ಮಾಡೋ ಮಷೀನು, ಮನೆ ಹಿಟ್ಟಿನ ಗಿರಣಿ ಅಂತ ಹಿಂಗಿರುತ್ತೆ.
ಸಿಕ್ಕತ್ತೆ, ಹಿಟ್ಟು ಮಾಡೋದು ಮೆಷಿನ್. ತಿಂಡಿ ಅಂಗಡಿಗಳು ಕೂಡ ಇದೆ. ಇದು ಚಾಪರು, ಹಾಗೆ ಇದು ಭಾಗ್ಯಲಕ್ಷ್ಮಿ ಬಟರ್ ಗುಲ್ಕನ್ ಅಂಗಡಿ. ಇದು ರಾಗಿ ಪಾಪಡ್ ಅಂಗಡಿ, ಇದೆಲ್ಲನೂ ಸಿಕ್ಕತ್ತೆ. ಇಲ್ಲಿ ಗುಲ್ಕನ್ ಅಂಗಡಿ ಏನೋ ತಗೊಳ ಅಲ್ಲಿ ಗುಲ್ಕನ್ ಅಂಗಡಿಗೆ ಹೋಗೋಣ ಗುಲ್ಕನ್ ಅಂಗಡಿಗೆ. ಗುಲ್ಕನ್ ಸೇಲ್ ಮಾಡ್ತಾರೆ, ಅಲ್ಲಿದೆ ನೋಡಿ. ಎಷ್ಟು ಇದೆ ಡಬ್ಬಕ್ಕೆ? ತಗೊಳ್ಳೋಣ ಅಲ್ಲ, ಇದು ಬಂದು ಕೊಡಿ. ಎಷ್ಟು? 50? ಏನಿಲ್ಲ, ಅದಕ್ಕೆ ಬಂದು ಕೊಟ್ಟಿದ್ದೀನಿ. ನಮ್ಮ ಯಜಮಾನ್ರು ಹೆಂಗೆ ತಿಂತಾ ಇದ್ದಾರೆ. ಚೆನ್ನಾಗಿದ್ಯಾ? ತಿನ್ನಕ್ಕೆ ಮುಂಚೆನೆ ಆ ಕಡೆ ಬಂದರೆ ಈ ಕಡೆ ಬಂದರೆ ಆ ಕಡೆ ಬಂದರೆ ರೋಣ ಎಷ್ಟು ದೊಡ್ಡದಲ್ಲ. ನೋಡಿ ಎಷ್ಟು ಪ್ರೆಷರಾಗಿ ಹೋಗುತ್ತೆ ನೀರು ಇಲ್ಲಿ. ದ್ರೋಣ್ ಇಲ್ಲಿ ಒಂದು ದ್ರೋಣ್ ಇದೆ ನೋಡಿ. ಫೋಟೋ ತೆಗಿ ಬನ್ರಿ. ಈ ಥರದ್ದು ಟ್ರೈ ಮಾಡೋಣ ಅಂತ. ಹೋಮ್ ಮೇಡ್ ಅಲ್ವಾ, ಚೆನ್ನಾಗಿರುತ್ತೆ. ಇದು ಸೋಪು ಕಂಪ್ಲೀಟ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಹಾಕಿ ಹ್ಯಾಂಡ್ ಮೇಡ್ ಮಾಡಿಸಿರೋದು. ಹೌದಾ? ನಾಂಕಿ ಮ್ಯಾನ್ಯೋ ಥ್ಯಾಂಕ್ ಯು. ಎಲ್ಲ ಕ್ಲೋಸ್ ಆಗ್ತಾ ಇದೆ. ಇಲ್ಲಿ ಏನೇ ಇಲ್ಲ ಥರ ಇದೆ, ಕ್ಲೋಸ್ ಆಗ್ತಾ ಇದೆ ಅಲ್ಲ. ಬನ್ನಿ ಸರಿ. ಹಾಂ ಚಪ್ಪಲಿಗಳು ಎಲ್ಲನೂ ಸೇಲ್ ಮಾಡ್ತಾವ್ರಪ್ಪ. ಎಂಟ್ರೆನ್ಸ್ ಹತ್ರ ಪಾರ್ಕಿಂಗ್ ಅಂತ ಕೇಳೋಣ. ಓ ಅಲ್ಲೂ ಮುಂದೆ ಇನ್ನೂ ಇದೆ. ಅದು ಸಾಸಿವೆ. ಸನ್ಫ್ಲವರ್ ನೋಡಿ ಎಷ್ಟು ಎಷ್ಟು ದೊಡ್ಡದಾಗಿದೆ. ಎಷ್ಟೊಂದು ಹೂವಿದೆ ನೋಡಿ. ಒಂಚೂರು ಮುರಿ ಕೊಡಿ ಅಮ್ಮ. ಹಾಂ ಒಂದು ಸಾಕು. ಸ್ಪೂನ್ ಇದೆಯಾ? ಹೆಂಗ್ ತಿನ್ನೋದು? ಇಟ್ಕೋಬೇಕಲ್ವಾ ಸ್ಪೂನು? ಖುಷಿ ಮೇಳ ಅಲ್ಲಿ ಪ್ಲೇಟ್ಸು, ಬ್ಯಾಂಗಲ್ಸು, ಟಾಯ್ಸು, ಎಲ್ಲ ಸಿಕ್ಕತ್ತೆ. ಎಂಥದಿಲ್ಲ ನಮಗಿಲ್ಲ. ಮುರ್ಕು ಮೇಕರು, ಪಜಲ್ಸು, ಬ್ಯಾಗ್ಗಳು, ಬಾಸ್ಕೆಟು, ಎಲ್ಲ ಸಿಕ್ಕತ್ತೆ. ಎಂಥದಿಲ್ಲ ಅನ್ನೋ ಹಂಗಿಲ್ಲ.
ಡ್ರೆಸ್ಗಳು ಎಲ್ಲ ಸಿಕ್ಕುತ್ತೆ ಬೆಟರ್ಸು. ಸೊ ಲೇಟಾಗಿ ಬಂದರು, ಏನು ನೋಡಬೇಕಾಗಿತ್ತು ಅದು ಕೆಲವಷ್ಟು ನೋಡಿದ್ವಿ. ಮೇಯ್ನಾಗಿ ಗಿಡಗಳು ನೋಡಬೇಕಾಗಿತ್ತು, ಸಕ್ಯುಲೆಂಟ್ಸ್ ಏನಾದರೂ ಇದ್ದರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸಿಕ್ಕಲಿಲ್ಲ. ಕೆಲವೊಂದಷ್ಟು ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಈಗ ನಾವು ಮನೆ ಕಡೆಗೆ ಹೊರಟ್ವಿ. ಅಲ್ಲಿಂದ ಹೊರಗಡೆ ಬರೋದೇ ಒಂಥರ ಕಷ್ಟ ಅಂತ ಅನ್ಸ್ಬಿಡುತ್ತೆ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಮುಗಿಸ್ಕೊಂಡು ಈಗ ನಾವು ಮನೆ ಹತ್ತಿರ ಬಂದ್ವಿ. ಅಲ್ಲಿಂದ ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ ಏನೇನು ತಂದಿದ್ದೀನಿ ಅಂತ. ಸೊ ತುಂಬ ವರ್ಷಗಳಾದಮೇಲೆ ಕೃಷಿ ಮೇಳಕ್ಕೆ ಹೋಗಿದ್ದು. ನಾವು ಪ್ರತಿ ವರ್ಷ ಅಂದರೆ ಹಳೆ ಮನೆಯಲ್ಲಿ ಇದ್ದಾಗ ಪ್ರತಿ ವರ್ಷ ಹೋಗ್ತಾ ಇದ್ವಿ. ಪ್ರತಿ ವರ್ಷ ನವಂಬರ್ ತಿಂಗಳಲ್ಲೇ ನಡೆಯುತ್ತೆ. ಡೇಟ್ ಸ್ವಲ್ಪ ಹಾಗೆ ಹೀಗೆ ಆಗ್ಬೋದು, ಬಟ್ ಯಾವಾಗಲೂ ನವಂಬರಲ್ಲೇ ಆಗುತ್ತೆ ಕೃಷಿ ಮೇಳ. ಆ್ಯಕ್ಚುಲಿ ಈ ಸರಿ ಆಗಿದ್ದು ಕೂಡ ಅಂದರೆ ಅದಕ್ಕೆ ಮುಂಚೆನೇ ನಮಗೆ ಗೊತ್ತಾಗಿತ್ತು ಈ ಡೇಟಲ್ಲಿ ಆಗುತ್ತೆ ಅಂತ. ಇವ್ರಿಗೇನೋ ಸಡನ್ನಾಗಿ ನೆನಪೇ ಬರಲಿಲ್ಲ. ಇವತ್ತು ವೀಕೆಂಡ್ ಅಂದರೆ ಭಾನುವಾರ. ಸೊ ಭಾನುವಾರ ಮಧ್ಯಾಹ್ನ ಮೇಲೆ ಜ್ಞಾಪಕ ಬಂತು ಹೋಗೋಣ ಅಂತ. ಟೈಮಿಂಗ್ಸು 6 ಗಂಟೆವರೆಗೂ ಅಷ್ಟೇ ಇರುತ್ತೆ. ಸ್ವಲ್ಪ ಇನ್ಕ್ರೀಸ್ ಮಾಡಿದರೆ ಇನ್ನೊಂದಷ್ಟು ಅಂಗಡಿಗಳನ್ನ ನೋಡ್ಬೋದಾಗಿತ್ತು. 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ 5 ಗಂಟೆ 5:15ಗೆ ಎಷ್ಟೋ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿತ್ತು. ಕೆಲವರೆಲ್ಲ ಕ್ಲೋಸ್ ಮಾಡ್ತಾ ಇದ್ರು. ಎಲ್ಲನೂ ನೋಡಬೇಕು, ಪ್ರತಿಯೊಂದು ನೋಡಬೇಕು ಅಂತಂದರೆ ಬೆಳಗ್ಗೆನೇ ಹೋಗಿ ಸಾಯಂಕಾಲದವರೆಗೂ ಎಲ್ಲ ನೋಡ್ಕೊಂಡು ಬರ್ಬೋದು. ಆವಾಗಲೂ ಸಮಯ ಸಾಕಾಗಲ್ಲ, ಯಾಕೆಂದರೆ ಅಷ್ಟೂ ದೊಡ್ಡದಾಗಿರುತ್ತೆ ಕೃಷಿ ಮೇಳ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗೋದು. ಮುಂಚೆ ಎಲ್ಲ ಸಕ್ಯುಲೆಂಟ್ಸು ಮತ್ತು ಅದಕ್ಕೆ ಬೇಕಾದಂಥ ಪಾಟ್ಗಳಾಗಿರ್ಬೋದು ಅಥವಾ ಪೆಬಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇಂಥ ಸಿಗಲ್ಲ ಅನ್ನೋ ಹಾಗಿಲ್ಲ. ಬರೀ ಗಾರ್ಡನಿಂಗ್ ರಿಲೇಟೆಡ್ ಅಂತ ಅಲ್ಲ, ಎಲ್ಲನೂ ಸಿಕ್ಕುತ್ತೆ. ನಾವು ಅದಕ್ಕೆ ಮುಂಚೆ ಎಲ್ಲ ಹೋಗ್ತಾ ಇದ್ದಾಗ ಈವನ್ ಸ್ಯಾರೀಸ್ ಎಲ್ಲ ಸೇಲ್ ಮಾಡೋರು, ಸ್ಯಾರೀಸು, ಚೂಡಿದಾರ್, ಟಾಪ್ಸು, ಪ್ರತಿಯೊಂದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಯಾವ ಊರುಗಳಲ್ಲಿ ಏನೇನು ಫೇಮಸ್ ಇದೆ ಅದೆಲ್ಲನೂ ಬರೋದು. ಕೈಮಗ್ಗ ಅದೆಲ್ಲನೂ ಬರ್ತಾಯಿತ್ತು. ಬಟ್ ಅಷ್ಟೆಲ್ಲ ನೋಡೋಕ್ಕೆ ನಮಗೆ ಟೈಮ್ ಸಾಕಾಗಿಲ್ಲ. ಇದೇ ಟೈಮಲ್ಲಿ ಒಂದಷ್ಟು ಶಾಪ್ಗಳನ್ನು ನೋಡಿಕೊಂಡು ಕೆಲವೊಂದು ಐಟಮ್ಸನ್ನು ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ. ಅಲ್ಲಿ ಹೋಗ್ಬಿಟ್ಟು ನಾನು ಬರೀ ಕೈ ಯಾವತ್ತೂ ಬರಲ್ಲ. ನನಗೆ ಈ ಥರ ಡೆಕೋರೇಟಿವ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇದೆಲ್ಲ ಒಂದು ರೇಷ್ಮೆ ಹುಳುವಿನ ಗೂಡಿರುತ್ತಲ್ಲ ಅದರಲ್ಲಿ ಮಾಡಿರುವಂಥದ್ದು. ಅದಕ್ಕೆ ಕಲರ್ ಮಾಡಿದ್ದಾರೆ. ಇದೆಲ್ಲ 10 ರೂಪೀಸ್ ಒಂದು ಹೂಗೆ, 10 ರೂಪಾಯಿ ಒಂದು ಹೂಗೆ. ಸ್ವಲ್ಪ ಜಾಸ್ತಿನೇ ಅನ್ಬೋದು, ಬಟ್ ಕರಕುಶಲ ಅಂದರೆ ಅವ್ರ ಕೈಯಿಂದ ಮಾಡೋವಂಥದ್ದು. ಸೊ ಅದಕ್ಕಾಗಿ ಸ್ವಲ್ಪ ನಾವು ಒಂಚೂರು ದುಡ್ಡು ಕೊಟ್ಟು ತೊಗೊಳೋದು, ಅವ್ರಿಗೂ ಉಪಯೋಗ ಆಗುತ್ತೆ. ಹಾಗೆ ನಮ್ಮ ಮನೆಗೆ ಒಂದು ಹೊಸದಾಗಿ ಏನೋ ಡೆಕೋರೇಟ್ ಮಾಡಿರೋ ಹಾಗೆ ಅನಿಸುತ್ತೆ, ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ಇದು 10 ಹೂಗಳನ್ನು ತೊಗೊಂಡೆ. ಒಂದೊಂದು ಹೂಗೆ 10 ರೂಪಾಯಿ. ಸೊ ಇದೇನೋ ಗೊತ್ತಿಲ್ಲ, ಇದೇನೋ ಒಂಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹೀಗೆ ಬಂಚಾಗಿ. ಇದಕ್ಕೆ 50 ರೂಪೀಸ್ ಕೊಟ್ಟೆ. ಯಾವುದಾದ್ರೂ ಪಾಟಲ್ಲಿ ಹಾಕಿಡೋಣ ಅಂತ. ಬಟ್ ಇದೇನಂದರೆ ವಾಶ್ ಮಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ದಿನ ಸ್ವಲ್ಪ ಡಸ್ಟ್ ಮಾಡಿ ಇಟ್ಕೋಬೋದು. ಆಮೇಲೆ ಕ್ರಮೇಣ ಇದು ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ, ಯಾಕೆಂದರೆ ವಾಶ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ವಾಶ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ. ಒಂದು ಸ್ವಲ್ಪ ದಿನ ಆದಮೇಲೆ ತೆಗ್ದಾಕ್ಬೋದು. ಕಡಿಮೆ ಬೆಲೆಯಲ್ಲಿ ತೊಗೊಬಂದರೆ ಇದೆ ನೋಡಿ ಅಡ್ವಾಂಟೇಜ್. ಒಂದಷ್ಟು ದಿನ ಇಟ್ಕೊಂಡು ಆಮೇಲೆ ತೆಗ್ದು ಹಾಕ್ಬೋದು. ಅದೇನು ಕಾಸ್ಟ್ಲಿ ಅಂದರೆ ತುಂಬ ದುಡ್ಡು ಕೊಟ್ಟು ತೊಗೊಂಬಂದಿದ್ರೆ ಅದನ್ನು ಬಿಸಾಕೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕಾಗಲ್ಲ, ಆ ಥರ ಆಗೋಗ್ಬಿಡುತ್ತೆ ಒಂದೊಂದು ಸಾರಿ. ಇದು ಕಡಿಮೆ ಬೆಲೆನೇ. ಒಂದು 6 ತಿಂಗಳು ಬರಲಿ ಅಥವಾ 1 ವರ್ಷ ಬರಲಿ ಸಾಕು. ಹಾಗೆ ಇನ್ನೊಂದು ತಂದೆ ಹೋಯ್ತು ವಾರ. ಹಾಂ, ಇದು ಕೂಡ ಅಷ್ಟೇ ರೇಷ್ಮೆ ಹುಳುವಿನ ಗೂಡಿಂದ ಮಾಡಿರುವಂಥ ಹಾರ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ರೆಡ್ ಇತ್ತು, ಆರೆಂಜ್ ಇತ್ತು, ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು. ಇದು 3 ಎಳೆ ಹಾರ. ಇದನ್ನು ವೆಂಕಟೇಶ್ವರನ ಫೋಟೋಗೆ ಹಾಕೋಣ ಅಂತ ತೊಗೊಂಬಂದೆ. ಇದಕ್ಕೆ 150. 2 ಎಳೆ ಇದ್ದರೆ ಅದಕ್ಕೆ 100 ರೂಪೀಸು. ಇದು 3 ಎಳೆ ಎದ್ದಿದ್ದರಿಂದ 150 ಅಂತೆ. ಸುಮಾರು ದೊಡ್ಡದಾಗೆ ಇದೆ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಬಂದೆ. ಯಾವಾಗಲಾದರೂ ಹಬ್ಬಗಳ ಟೈಮಲ್ಲೇ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇದನ್ನು ತೊಗೊಂಬಂದೆ. ಹಾಗೆ ಗುಲ್ಕನ್ ತೊಗೊಂಬಂದೆ. ಗುಲ್ಕನಲ್ಲಿ ಒಂದು ಡ್ರೈ ಫ್ರೂಟ್ದಿತ್ತು, ಅಂದರೆ ಫ್ರೂಟ್ಸನ್ನು ಹಾಕಿದ್ರು, ಡ್ರೈ ಫ್ರೂಟ್ಸನ್ನು. ಅದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ತಿನ್ನೋಕೆ ಚೆನ್ನಾಗಿತ್ತು, ಬಟ್ ನಮ್ಮ ಮನೇಲಿ ಮಕ್ಕಳು ಅದೆಲ್ಲ ತಿನ್ನಲ್ಲ ಅಂದ್ಬಿಟ್ಟು ನಾನು ಪ್ಲೇನ್ ತೊಗೊಂಡೆ. ಇದಕ್ಕೆ 140. ಡ್ರೈ ಫ್ರೂಟ್ಸನ್ನು ಹಾಕಿರೋದಕ್ಕೆ 190. ಹಾಗೆ ಅಲ್ಲಿ ಒಂದು ಬನ್ ಕೂಡ ತೊಗೊಂಡ್ವಿ. ಅದಕ್ಕೆ ಬೆಣ್ಣೆ ಮತ್ತು ಈ ಗುಲ್ಕನ್ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ತೊಗೊಂಡೆ. ಹಾಗೆ ಬೆಲ್ಲದ ಪುಡಿ, ಇದು 90 ರೂಪೀಸ್ 1 kgಗೆ. ನಾನು ಫಸ್ಟು ಬೆಲ್ಲದ ಪುಡಿ ಎಲ್ಲಿ ನೋಡಿದ್ದು ಅಂತಂದರೆ ಇಸ್ಕಾನ್ ಟೆಂಪಲಲ್ಲಿ. ಅವಾಗ ನಾವು
ಅವಾಗವಾಗ ಹೋಗ್ತಾ ಇದ್ವಿ ಇಸ್ಕಾನ್ ಟೆಂಪಲ್ಗೆ. ಸೊ ಅಲ್ಲಿ ನಾನು ಫಸ್ಟ್ ಟೈಮು ಬೆಲ್ಲದ ಪುಡಿನ ನೋಡಿದ್ದು. ಅದಕ್ಕೆ ಮುಂಚೆ ನಾನು ಬೆಲ್ಲದ ಪುಡಿ ಸಿಗುತ್ತೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಸಿಕ್ಕಿದ್ರೆ ಏನು ಒಂದು ಅಚ್ಚು ಸಿಗ್ತಾಯಿತ್ತು, ಇಲ್ಲ ಅಂತಂದರೆ ಉಂಡೆ ಬೆಲ್ಲ ಸಿಗ್ತಾಯಿತ್ತು. ಉಂಡೆ ಬೆಲ್ಲ ಅದೆಲ್ಲ ತೊಗೊಂಬಂದು ಪುಡಿ ಮಾಡಿ ಇಟ್ಕೊಂಡು ಪುಡಿ ಮಾಡಬೇಕಲ್ಲ, ಚಾಕುಲ್ ಕಟ್ ಮಾಡಿ ಪುಡಿ ಮಾಡೋದು, ಇಲ್ಲಾಂದರೆ ಕೊಬ್ಬರಿ ಮಣೆಯಲ್ಲಿ ತುರಿದು ಪುಡಿ ಮಾಡಿ ಇಟ್ಕೊಳ್ತಾ ಇದ್ವಿ, ಇಲ್ಲಾಂದರೆ ಚೆನ್ನಾಗಿ ಪುಟ್ಟು ಪುಡಿ ಮಾಡ್ಕೊಳ್ತಾ ಇದ್ವಿ. ಬಟ್ ಇದು ಈಸಿಯಾಗಿ ಪುಡಿಯಾಗಿರೋದು ಸಿಕ್ತು ಅಂದರೆ ಎಷ್ಟೊಂದು ಯೂಸ್ಫುಲ್ ಆಗುತ್ತಲ್ಲ. ಸೊ ಹಾಗಾಗಿ ಇಸ್ಕಾನ್ ಟೆಂಪಲಲ್ಲಿ ಫಸ್ಟ್ ಟೈಮು ನಾನು ಬೆಲ್ಲದ ಪುಡಿಯನ್ನು ನೋಡಿದ್ದು. ಕೆಲವು ಬೆಲ್ಲದ ಪುಡಿ ಏನಾಗುತ್ತೆ ಅಂದರೆ ಅದು ಯೂಸ್ ಮಾಡ್ತಾ ಸ್ವಲ್ಪ ದಿನ ಆಗ್ತಾನೆ ಅದ್ರ ಮೇಲೆ ಒಂಥರ ಬಿಳಿಯಾಗಿ ಬೂಜು ಬರೋಕ್ಕೆ ಶುರುವಾಗುತ್ತೆ. ಇದು ಬರಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ಅಷ್ಟು ದಿನದವರೆಗೂ ಇಡಲ್ಲ ನಾವು, ಯಾಕಂದರೆ ಬೆಲ್ಲನ ಸುಮಾರಾಗಿ ಬಳಸ್ತೀನಿ. ಸಕ್ಕರೆಗಿಂತ ಜಾಸ್ತಿ ಬೆಲ್ಲನ ಬಳಸ್ತೀನಿ. ಅದೇ ಜ್ಯೂಸ್ಗಳಿಗೆ ಆಗಿರ್ಬೋದು, ಕೆಲವು ಸ್ವೀಟ್ಸ್ಗೆ, ಹಾಗೆ ಕಾಫಿ ಟೀಗೆ, ಅದಕ್ಕೆಲ್ಲನೂ ಜಾಸ್ತಿ ಬೆಲ್ಲ ಬಳಸ್ತೀನಿ. ಈವನ್ ಫ್ರೂಟ್ ಸಲಾಡ್ಗೆಲ್ಲನೂ ಹನಿ ಅಥವಾ ಬೆಲ್ಲ, ಸಕ್ಕರೆ ಯೂಸ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ನನಗೆ ಸುಮಾರಾಗಿ ಬೇಗನೆ ಖಾಲಿಯಾಗಿಬಿಡುತ್ತೆ. ಹಾಗಾಗಿ ಆ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಪಿಂಕ್ ಸಾಲ್ಟ್, ಇದು ಕಲ್ಲು ಉಪ್ಪು ಕೂಡ ಇತ್ತು, ಹಾಗೆ ಇದು ಪುಡಿ ಕೂಡ ಇತ್ತು. ನಾನು ಪುಡಿ ತೊಗೊಂಬಂದೆ, ಉಪ್ಪಿನ ಪುಡಿ ತೊಗೊಂಬಂದೆ, ಪಿಂಕ್ ಸಾಲ್ಟು. ಇದಕ್ಕೆ 80 ರೂಪೀಸ್ ಕೊಟ್ಟೆ. ಆ್ಯಕ್ಚುಲಿ ಹೊರಗಡೆನೂ ಅಷ್ಟೇ ಇರುತ್ತೆ, ಸರಿ ಇರಲಿ ತಗೊಳ್ಳೋಣ ಅಂದ್ಕೊಂಡು ಇದು ತೊಗೊಂಬಂದೆ. ಹಾಗೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಲೇಬೇಕು. ನಿಜವಾಗ್ಲೂ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು. ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಅಥವಾ ನಗ್ತೀರಾ ನನಗಂತೂ ಗೊತ್ತಿಲ್ಲ. ಯಾಕೆಂತಂದರೆ ಇದು ಹಾಗೇ ಇದೆ. ಈ ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮ್ಗೆ ಹಂಗೆ ಅನಿಸುತ್ತೆ, ಆಶ್ಚರ್ಯ ಆಗ್ಬೋದು ಅಥವಾ ತಮಾಷೆ ಅನಿಸ್ಬೋದು. ಇದೇನು ಗೊತ್ತಾ, ಇದನ್ನು ಏನರಿಂದ ಮಾಡಿದ್ದಾರೆ ಗೊತ್ತಾ, ಹೇಳ್ತೀನಿ. ಇದರಿಂದ ಅಂದರೆ ಕತ್ತೆ ಹಾಲಿನಿಂದ ಮಾಡಿರುವಂಥ ಒಂದು ನೈಟ್ ಕ್ರೀಮು, ಹಾಗೆ ಇದು ಸೋಪು. ಸಾಮಾನ್ಯ ನಾನು ಬ್ಯೂಟಿ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಇಲ್ಲಾಂದರೆ ಔಟ್ಸೈಡ್ ಹೋಗುವಾಗ CC ಕ್ರೀಮು ಅಥವಾ BB ಕ್ರೀಮು, ಮಾಯಿಶ್ಚರೈಸರ್ ಜೊತೆ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಸನ್ಸ್ಕ್ರೀನ್ ತೊಗೊಳ್ತೀನಿ. ಈಗ ಅದು 3 in 1 ಸಿಕ್ಕತ್ತೆ ಲೋಟಸ್ ಅವ್ರದ್ದು, ಅದನ್ನು ಹಚ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಬ್ಯೂಟಿ ಪ್ರಾಡಕ್ಟ್ಸ್ ಬಳಸಲ್ಲ. ಮತ್ತು ನನಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಮತ್ತು ಡ್ರೈ ಸ್ಕಿನ್ ಆಗಿರೋದ್ರಿಂದ ಎಲ್ಲನೂ ಸೆಟ್ ಆಗುತ್ತೆ ಅಂತ ಹೇಳಲ್ಲ. ನಾನು ಜಾಸ್ತಿ ಯಾವುದು ಟ್ರೈ ಮಾಡಲ್ಲ. ಇದು ನೋಡಿದ ತಕ್ಷಣ ಯಾಕೋ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಏನೋ ಹೊಸದಾಗಿದೆ, ಸರಿ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಕತ್ತೆ ಹಾಲನ್ನು ಹುಟ್ಟಿದಂಥ ಎಳೆ ಮಕ್ಕಳಿಗೆ ಕುಡಿಸ್ತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಹೇಳ್ತಾರೆ, ಆರೋಗ್ಯವರ್ಧಕ ಅಂತ ಕೂಡ ಹೇಳ್ತಾರೆ. ಈ ಕತ್ತೆ ಹಾಲನ್ನು ಕುಡಿಸಿದ ಮಕ್ಕಳಿಗೆ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಹಾಲನ್ನು ಹುಟ್ಟಿದ ಮಕ್ಕಳಿಗೆ ಕುಡಿಸ್ತಾರೆ ಅಂತ ಕೇಳಿಸ್ಕೊಂಡಿದ್ದೆ ನಾನು. ಹಾಗಾಗಿ ಸರಿ ನಾನು ಇದನ್ನು ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಬಂದೆ. ಇದು 350, ಹಾಗೆ ಇದು 250. ಸೊ ಎರಡನ್ನ ಕಾಂಬೋ ಆಗಿ ತೊಗೊಂಡ್ರೆ, ಅಂದರೆ ಎರಡನ್ನೂ ತೊಗೊಂಡ್ರೆ 500ಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ತೊಗೊಂಬಂದೆ. ನಮ್ಮ ಯಜಮಾನ್ರು ತಮಾಷೆ ಮಾಡ್ತಾಯಿದ್ರು, ನೀನು ಈ ಮಕ್ಕಳು ಕೂಡ ಆಶ್ಚರ್ಯವಾಗಿ ನೋಡ್ತಾಯಿದ್ರು, ಏನೋ ಕತ್ತೆ ಹಾಲಿಂದ ಅದರಲ್ಲಿ ಬ್ಯೂಟಿ ಪ್ರಾಡಕ್ಟ್ ಮಾಡಿದಾರ, ಸೋಪ್ ಇದೆಯಂತ. ಸೊ ಇದು ಸ್ವಲ್ಪ ನನಗೆ ಹೊಸದು ಅಂತ ಅನ್ನಿಸ್ತು. ನಿಮ್ಗೆ ಯಾರಿಗಾದ್ರೂ ಈ ಥರ ನೋಡಿದರೆ ಇದೆ ಈ ಥರ GK ಕೃಷಿ ಮೇಳ ಅಲ್ಲಿ ಎಲ್ಲಾದರೂ ನೋಡಿರ್ತೀರ, ಅಥವಾ ಆರ್ಗ್ಯಾನಿಕ್ ಮೇಳ ಇದರಲ್ಲೆಲ್ಲ ನಡೆಯುತ್ತಲ್ಲ, ಏನದು ಬಳ್ಳಾರಿ ಮೇನ್ ರೋಡಲ್ಲಿ ಇರುವಂಥ ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲೆಲ್ಲ ನಡೆಯುತ್ತಲ್ಲ, ಅಲ್ಲೆಲ್ಲ ಮೋಸ್ಟ್ಲಿ ಸಿಗ್ಬಹುದು. ಇದು ಸ್ವಲ್ಪ ಹೊಸದು ಅಂತ ಅನ್ನಿಸ್ತು. ಕತ್ತೆ ಹಾಲಿನಿಂದ ಮಾಡಿದಂಥ ಬ್ಯೂಟಿ ಪ್ರಾಡಕ್ಟ್. ಇದರಿಂದ ಯಾವ ಒಂದು ಕೆಟ್ಟ ಪರಿಣಾಮನೂ ಬೀರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನನ್ನ ಸ್ಕಿನ್ಗೆ ಏನು ಹಾರ್ಮ್ ಮಾಡದೆ ಹೋದರೆ ಸಾಕು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಅಷ್ಟೇ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಹೋಗಿದ್ದು ಲೇಟು, ಅಂಗಡಿಗಳೆಲ್ಲ ಕ್ಲೋಸ್ ಆಗ್ತಾಯಿತ್ತು. ಮತ್ತು ನಾನು ಬೇಡದೇ ಇರೋ ವಸ್ತುಗಳು ಸುಮಾರಾಗಿ ಇತ್ತು ಕೃಷಿ ಮೇಳದಲ್ಲಿ. ಹಾಗಾಗಿ ಎಲ್ಲನೂ ತೊಗೊಳಕ್ಕಾಗಲ್ಲ. ಮೇಯ್ನಾಗಿ ಗಾರ್ಡನಿಂಗ್ಗೆ ಅಥವಾ ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆಗಿ ಎಲ್ಲ ವಸ್ತುಗಳು ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ. ಸೊ ಇವತ್ತು ನಾವು ಹೋಗಿದ್ದು ಲಾಸ್ಟ್ ಡೇ, ಭಾನುವಾರ. ಈ ಸರಿ ಏನೋ 4 ದಿನ ಇಟ್ಟಿದೆ, ಯಾವಾಗಲೂ 3 ದಿನ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಈ ಸರಿ ಏನೋ ಗುರುವಾರದಿಂದನೇ ಶುರು ಮಾಡಿಬಿಟ್ಟಿದ್ದಾರೆ. ಹೋಗಿದ್ದು ಲೇಟ್ ಆಯಿತು, ಪರವಾಗಿಲ್ಲ. ಆವಾಗಲೂ ಒಂದು 1/4 ಭಾಗದಷ್ಟು ನೋಡಿದ್ವಿ, ಫುಲ್ಲು ನೋಡೋಕ್ಕಾಗಲಿಲ್ಲ. ಇದಿಷ್ಟು ನಮ್ಮ GKVKಯಲ್ಲಿ ನಡೆದಂಥ ಕೃಷಿ ಮೇಳದಲ್ಲಿ ನಾವು ಮಾಡಿದಂಥ ಶಾಪಿಂಗ್, ಹಾಗೆ ನಾನು ಅಲ್ಲಿ ಏನೇನು ನೋಡಿದೆ ಅದರ ಒಂದು ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೀವೆಲ್ಲ ಯಾರಾದರೂ ಹೋಗಿದ್ರೆ ಕೃಷಿ ಮೇಳಕ್ಕೆ ಹೋಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು 2 ಸ್ವಲ್ಪ ಡಿಲೇ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಒಂದು 10 days ಬ್ಯಾಕ್
ಮಾಡಿರುವಂಥ ಬ್ಲಾಗು, ಅದನ್ನ ಹಾಕ್ಲೋ ಬೇಡವೋ ಅಂತ ಅಂದ್ಕೊಳ್ತಾ ಇದ್ದೆ. ಸರಿ ಹಾಕಿದ್ರೆ ನನ್ನ ಚಾನಲಲ್ಲಿ ಯಾವಾಗ ಬೇಕಾದರೂ ನಾನು ನೋಡ್ಬೋದು, ಒಂದು ನೆನಪಿನಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಸರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ 2 ಬ್ಲಾಗ್ಸ್ ಕೂಡ ಬರುತ್ತೆ, ಒಂಥರ ನನಗೆ ಸ್ಪೆಷಲ್ ಅದು. ಸೊ ಹಾಗಾಗಿ ಆ ಬ್ಲಾಗ್ಸು ಬರುತ್ತೆ, ಅದಕ್ಕೂ ಕೂಡ ವೆಯ್ಟ್ ಮಾಡ್ತಾಯಿರಿ, ಕಾಯ್ತಾಯಿರಿ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗೋದಿಲ್ಲ. ನಾವು ವೀಡಿಯೋಸ್ ಹಾಕೋದು ಅಷ್ಟೇ, ಅದನ್ನು ಸಪೋರ್ಟ್ ಮಾಡಿ, ಅದನ್ನ ನೋಡಿ ನನಗೆ ಸಪೋರ್ಟ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ಪ್ಲೀಸ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತು ನಾನು ಆ ಹಳೆ ಅಂದರೆ ಸ್ವಲ್ಪ ಡಿಲೇ ಆಗಿರುವಂಥ ಬ್ಲಾಗ್ಸ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.